ಒಡ ಹುಟ್ಟಿದ ಅಕ್ಕನನ್ನೇ ಭೀಕರವಾಗಿ ಕೊಲೆಗೈದ ಪಾಪಿ ತಮ್ಮ. ಅಕ್ರಮ ಸಂಬಂಧ ಶಂಕೆ ಹಿನ್ನೆಲೆ ಕತ್ತು ಸೀಳಿದ ಕಿರಾತಕ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದು ಹೋಗಿದೆ. ಅಕ್ಕ ಅಂದ್ರೆ ಎರಡನೇ ತಾಯಿ ಅಂತಾರೆ. ಆದರೆ ಅಕ್ಕರೆಯ ಅಕ್ಕಳನ್ನ ಒಡಹುಟ್ಟಿದ ತಮ್ಮನೊಬ್ಬ ಕತ್ತು ಸೀಳಿ ಭೀಕರವಾಗಿ ಕೊಲೆಗೈದಿದ್ದಾನೆ. ಅಂಗನವಾಡಿಯಲ್ಲಿ ಇದ್ದ ಅಕ್ಕಳನ್ನ ಹುಡುಕಿಕೊಂಡು ಬಂದ ತಮ್ಮ ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಿದ್ದು ಹಾಡಹಗಲೇ ನಡೆದ ಭೀಭತ್ಸ ಕೃತ್ಯಕ್ಕೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದ ಮೌಲಾಲಿ ಗುಡ್ಡದ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದ ಸುಮಾ ಶಿವಶಂಕರ್ ಮರವಳ್ಳಿ ತಮ್ಮನಿಂದಲೇ ಕೊನೆಯಾದ ದುರ್ದೈವಿಯಾಗಿದ್ದಾಳೆ. ಸುಮಾ ಎಂದಿನಂತೆ ಇಂದು ಕೆಲಸಕ್ಕೆ ಬಂದಿದ್ರು. ಈ ವೇಳೆ ಬೈಕ್ನಲ್ಲಿ ಅಂಗನವಾಡಿಗೆ ಬಂದ ತಮ್ಮ ಸಂಜೀವ್ ಅಲಿಯಾಸ್ ಸಚಿನ್ ಪಾರಿವಾಳ ಏಕಾಏಕಿ ಅಕ್ಕನ ಮೇಲೆ ಮಚ್ಚಿನಿಂದ ದಾಳಿ ನಡೆಸಿದ್ದಾನೆ. ಮಚ್ಚಿನ ಏಟಿಗೆ ಅಕ್ಕನ ಒಂದು ಕೈ ತುಂಡಾಗಿದ್ದು ಕುತ್ತಿಗೆ ಭಾಗಕ್ಕೆ ಮಚ್ಚು ಬಿದ್ದ ಕಾರಣ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿದ್ದಾಳೆ. ಇನ್ನು ಪರಪುರುಷನೊಂದಿಗೆ ತನ್ನ ಅಕ್ಕ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಅನುಮಾನಗೊಂಡ ತಮ್ಮ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗ್ತಿದೆ. ಕೃತ್ಯ ಎಸಗಿದ ತಮ್ಮನನ್ನ ಸ್ಥಳೀಯರು ಹಿಡಿದು ಕಟ್ಟಿ ಹಾಕಿದ್ದಾರೆ. ಕೂಡಲೇ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಶಿಗ್ಗಾವಿ ಪೊಲೀಸರು ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಏನಕ್ಕೆ ಆಗಿದೆ ಅಂತ ಅವನಿಗೆ ವೆರಿಫೈ ಮಾಡಿದಾಗ ಅವನು ಸೆಕ್ಯೂರ್ ಆಗಿದ್ದಾನೆ. ನಮ್ಮ ಕುಟುಂಬ ತಿಳ್ಕೊತೀವಿ. ಆಮೇಲೆ ಸದ್ಯಕ್ಕೆ ಅವಳ ಬಗ್ಗೆ ಮಾತ್ರ ಡೀಟೇಲ್ಸ್ ತೊಗೊಂಡಿದ್ದೀವಿ. ಅವನಿಗೆ ಸೆಕ್ಯೂರ್ ಮಾಡಿದ್ದೀವಿ. ಅವಳದೇನು ಹಿನ್ನೆಲೆ ಯಾಕಾಗಿದೆ, ಅವಳ ಮೇಲೆ ಯಾಕಿದ್ರು ಅದೆಲ್ಲ ಆಮೇಲೆ ಟೀಚರ್ ಕೂಡ ಟೀಚರ್ ಇದ್ರು ಅಂತ ಹೇಳ್ತಾರೆ. ಅವರು ಸ್ವಲ್ಪ ಶಾಕಲ್ಲಿದ್ದಾರೆ. ವೆರಿಫೈ ತುಂಬಾ ಶಾಕ್ ಆಗಿಬಿಟ್ಟಿದ್ದಾರೆ. ಅವ್ರ ಇಲ್ಲ ಇಲ್ಲಿ ಮಕ್ಕಳು ಬಂದಿಲ್ಲ ಇನ್ನು. ಅವರಿಬ್ಬರೇ ಬಂದಿದ್ದಾರೆ. ಇಬ್ಬರು ಮತ್ತು ಅಂಗನವಾಡಿಗಳು ಮುಂಚೆನೇ ಬರ್ತಾರೆ. ಆಮೇಲೆ ಮಕ್ಕಳು ಬರೋಕ್ಕಿಂತ ಮುಂಚೆನೇ ಮಕ್ಕಳು ಯಾರು ಬಂದಿಲ್ಲ. ಸದ್ಯ ಘಟನೆ ಸಂಬಂಧ ಆರೋಪಿ ಸಂಜೀವ್ ಅಲಿಯಾಸ್ ಸಚಿನ್ ಪಾರಿವಾಳನನ್ನ ಬಂಧಿಸಿರುವ ಪೊಲೀಸರು ಕೊಲೆಗೆ ನಿಖರ ಕಾರಣವೇನು ಅನ್ನುವುದನ್ನು ತಿಳಿಯುವುದಕ್ಕೆ ತೀವ್ರ ವಿಚಾರಣೆ ಮುಂದುವರೆಸಿದ್ದಾರೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.